ಬಿಸಿಲ ಬೇಗೆಗೆ ಬಳಲ್ತಾ ಇರುವಂತಹ ಬೆಂಗಳೂರಿನಲ್ಲಿ ಒಂದೇ ದಿನ ಇವತ್ತು 2 ಅಗ್ನಿ ಅವಘಡ ಸಂಭವಿಸಿದೆ. ಆದ್ರೆ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ ಅನ್ನೋದೇ ಒಂದು ರೀತಿಯಾಗಿ ಸಮಾಧಾನದ ವಿಚಾರ. ಹಾಗಾದ್ರೆ ಎಲ್ಲೆಲ್ಲಿ ಏನೇನಾಯ್ತು ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಒಂದೇ ದಿನ 2 ಅಗ್ನಿ ಅವಘಡ, ಲಕ್ಷಾಂತರ ಮೌಲ್ಯದ ಪ್ಲಾಸ್ಟಿಕ್ ಐಟಂಗಳು ಧಗಧಗ. ಬೇಸಿಗೆಯ ಸೂರ್ಯನ ಅಬ್ಬರದ ಜೊತೆಗೆ ನಗರದಲ್ಲಿ ಬೆಂಕಿ ಅಪಘಾತಗಳು ಮುಂದುವರಿತಾನೆ ಹೋಗ್ತಿದೆ. ಇವತ್ತು ನಗರದ 2 ಪ್ರತ್ಯೇಕ ಕಡೆ ಅಗ್ನಿ ಅಪಘಾತ ಸಂಭವಿಸಿದೆ. ನಗರದ ಚಿಕ್ಕಪೇಟೆ ಹಾಗೂ ಜಿಗಣಿಯಲ್ಲಿ ಅಗ್ನಿ ಅವಘಡವಾಗಿದ್ದು, ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ಚಿಕ್ಕಪೇಟೆಯ ಸೇತುರಾಮ್ ಸ್ಟ್ರೀಟ್ನ ಬಾಲಾಜಿ ಪ್ಲಾಸ್ಟಿಕ್ ಬಿಲ್ಡಿಂಗ್ಗೆ ನಿನ್ನೆ ತಡರಾತ್ರಿ ಬೆಂಕಿ ತಗುಲಿದೆ. ತಡರಾತ್ರಿ 3 ಗಂಟೆ ಸುಮಾರಿಗೆ ಕಾಣಿಸಿಕೊಂಡಿರುವಂತಹ ಬೆಂಕಿ ಬಿಲ್ಡಿಂಗ್ನ 3 ಫ್ಲೋರ್ಗೂ ವ್ಯಾಪಿಸಿತ್ತು. ಪೇಪರ್ ಪ್ಲೇಟ್, ಪೇಪರ್ ಗ್ಲಾಸ್ ಇರುವ ಬಿಲ್ಡಿಂಗ್ ಆಗಿದ್ದಂತಹ ಕಾರಣ ಬೆಂಕಿ ಇಡೀ ಕಟ್ಟಡಕ್ಕೆ ವ್ಯಾಪಿಸಿತ್ತು. ರಾತ್ರಿಯಿಂದಾನೂ ನಿರಂತರ ಕಾರ್ಯಾಚರಣೆ ನಡೆಸಿದಂತಹ 6ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ತಂಡ ಕೊನೆಗೂ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದ್ರು. ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ಪ್ಲಾಸ್ಟಿಕ್ ಐಟಂಗಳು ಬೆಂಕಿಗೆ ಆಹುತಿಯಾಗಿದೆ. ಘಟನೆಗೆ ಕಾರಣ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಿದೆ. ಅತ್ತ ನಗರದ ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿಯಲ್ಲೂ ಬೆಂಕಿ ಅವಘಡ ಸಂಭವಿಸಿದೆ. ಜಿಗಣಿ ಕೈಗಾರಿಕಾ ಪ್ರದೇಶದ ಅಂಬೇಡ್ಕರ್ ಎಸ್ಟೇಟ್ನಲ್ಲೂ ಬೆಳ್ಳಂಬೆಳಿಗ್ಗೆ ಅಗ್ನಿ ಅವಘಡ ಸಂಭವಿಸಿದೆ. ಮಾರ್ಟ್ ಟ್ರೇಡರ್ಸ್ ಹೆಸರಿನ ತಿನ್ನರ ತಯಾರಿಕಾ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡು ಮುಗಿಲೆತ್ತರಕ್ಕೆ ಬೆಂಕಿಯ ಕೆನ್ನಾಲಿಗೆ ತಾಗಿದೆ. ಇಡೀ ಘಟಕ ಸುಟ್ಟು ಭಸ್ಮವಾಗಿದೆ. ಬೆಂಕಿಯ ನಡುವೆ ಕೆಲ ಹೊತ್ತು ತಿನ್ನರ್ ಕ್ಯಾನ್ಗಳು ಸ್ಫೋಟಗೊಂಡು ಆತಂಕ ಕೂಡ ಉಂಟಾಗಿತ್ತು. ಬಳಿಕ 2 ಅಗ್ನಿಶಾಮಕ ವಾಹನ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಭಾನುವಾರದ ಹಿನ್ನೆಲೆಯಲ್ಲಿ ಫ್ಯಾಕ್ಟರಿಗೆ ರಜೆ ಇತ್ತು. ಹೀಗಾಗಿ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಒಟ್ಟಾರೆ ನಗರದಲ್ಲಿ ಒಂದೇ ದಿನ 2 ಅಪಘಾತವಾದ್ರೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದಷ್ಟೇ ನೆಮ್ಮದಿಯ ವಿಚಾರ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.